ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳಿಗೆ ಸುಜಲಾನ್ ಫೌಂಡೇಶನ್ ಪುಣೆ ವತಿಯಿಂದ ಬೆಡ್ ವಿತರಣೆ. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮಕ್ಕೆ ಸುಜಲಾನ್ ಫೌಂಡೇಶನ್ ಪುಣೆಯ ಕುಷ್ಟಗಿ ಘಟಕದ CSR ವ್ಯವಸ್ಥಾಪಕರಾದ ಕುಮಾರಿ ಸುಜಾತಾ ಅರಗಂಜಿಯವರ ನೇತೃತ್ವದ ತಂಡ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿತು. ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅದರಲ್ಲಿ ಏನು ಮಾಡ್ತೀವಿ, ಸಾಕಷ್ಟು ಗ್ರಾಮ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಸಮುದಾಯ ಅಭಿವೃದ್ಧಿ ಇರ್ಬೋದು, ಅಂಗವಿಕಲರ ಏಳಿಗೆ ಇರ್ಬೋದು, ಅಥವಾ ಜೀವನೋಪಾಯ ಕಾರ್ಯಕ್ರಮಗಳಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ. ಇದನ್ನು ಮಾಡ್ತಾರೆ, ಸ್ವಂತವಾಗೂ ಮಾಡ್ತಾರೆ, ಹಾಗೆ ಕಂಪನಿ ಕಡೆಯಿಂದನೂ ಮಾಡಿಸ್ತಾರೆ. ಫಸ್ಟ್ ನಾವು ಆ್ಯಕ್ಚುಲಿ ಇದನ್ನು ಯೋಚನೆ ಮಾಡಿದಾಗ ಫಸ್ಟ್ ಅವ್ರು ಹೇಳಿದ್ದಾರೆ, ಸುಜಾತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಮಗೆ ಗೈಡೆನ್ಸ್ ಮಾಡ್ತಾರೆ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಅಂತ. ಹಾಗಾಗಿ ನಾನು ಈ ಸಮಯದಲ್ಲಿ ಕೇತನ್ ಸೋನಿ ಸರ್ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ, ಬೇರೆ ಅವರು ಫೌಂಡೇಶನ್ ವತಿಯಿಂದ ಇವತ್ತು ಸುಜಾತಾ ಅವರು ಒಂದು ಮಾರ್ಗದರ್ಶನದಲ್ಲಿ ಅವರು ನಮ್ಮ ಸಂಸ್ಥೆಗೆ ಬಂದು ಬೆಡ್ಗಳನ್ನು ನೀಡಿದ್ದಾರೆ. ಈ ಹಿಂದೆನೂ ಸುಜಲಾನ್ ಕಂಪ್ನಿಯಿಂದ ಸಾಕಷ್ಟು ನಮಗೆ ಬಂದು ಹೆಲ್ಪ್ ಮಾಡಿದ್ದಾರೆ. ತಮ್ಮ ಸಹಕಾರ ಯಾವಾಗಲೂ ನಮಗೆ ಐತಿ ಅಂತ ನಾವು ಭಾವಿಸ್ತೀನಿ. ಸುಜಲಾನ್ ಫೌಂಡೇಶನ್ ಪುಣೆ ಕುಷ್ಟಗಿ ಘಟಕದ ತಂಡದವರು ಆಶ್ರಮವಾಸಿಗಳ ಯೋಗಕ್ಷೇಮ ವಿಚಾರಿಸಿ ಆಶ್ರಮವಾಸಿಗಳಿಗೆ ಅವಶ್ಯವಿರುವ ಸುಮಾರು 15 ಬೆಡ್ಗಳನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ CSR ವ್ಯವಸ್ಥಾಪಕರಾದ ಕುಮಾರಿ ಸುಜಾತಾ ಅರಗಂಜಿ, ಶ್ರೀ ವಿಳುವಪ್ಪ ಅಮಾತೆಣ್ಣನವರ್, ಶ್ರೀ BNS ಪ್ರಕಾಶ್, ಶ್ರೀ ಕುಮಾರೇಶ್ವರ ಕೆ, ಶ್ರೀ ರಾಜು ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.